ನಿಮ್ದೇನಾದ್ರು ಡುಪ್ಲೆಕ್ಸ್ ಮನೆ ಇದೆ, ಡುಪ್ಲೆಕ್ಸ್ ಮನೆಯಲ್ಲಿ ದೊಡ್ಡದೊಂದು ಲಿವಿಂಗ್ ಇದೆ ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಗೇನೆ. ಏನಕ್ಕೆ ಅಂತ ಹೇಳಿದ್ರೆ, ಸೊ ದೊಡ್ಡ ಲಿವಿಂಗ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಫ್ಲೋ ರೈಟ್ ಚೇಂಜಸ್ ಆಗುತ್ತೆ. ಫ್ಲೋ ರೈಟ್ ಯಾಕೆ ಚೇಂಜಸ್ ಆಗುತ್ತೆ, ಸೊ ನಮಗೆ ಬೀಮ್ ಡ್ರಾಪ್ ಬರ್ಲೇಬೇಕಾಗುತ್ತೆ. ಸೊ ಯೂಶಲಿ ನಾವೇನ್ ಅನ್ಕೊಂತೀವಿ, ಸೊ ಇಲ್ಲ ನಮ್ಗೆ ಲೆಂತ್ ಜಾಸ್ತಿ ಇತ್ತು, ನಮಗೆ ಸೀಲಿಂಗ್ ಕ್ಲಿಯರ್ ಆಗಿ ಸಿಗ್ಲಿ ಅಂತ ಹೇಳಿ, ಸೊ ನಾವು ಒಂದೆಷ್ಟು ಜನ ಏನ್ ತಪ್ಪು ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ, ಬೀಮ್ ನ ಅವಾಯ್ಡ್ ಮಾಡಿ ನಾವು ಕನ್ಸಿಲ್ ಬೀಮ್ ಅದಿಲ್ಲ ಅಂತ ಹೇಳಿ ಏನೇನೋ ನಾವು ಪ್ಲಾನ್ ಮಾಡಕ್ ಹೋಗ್ತೀವಿ. ಬಟ್ ಅದೆಲ್ಲದಕ್ಕಿಂತ ಏನಂತ ಹೇಳಿದ್ರೆ, ಸೊ ನಮಗೆ ಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿರೋದು ಮುಖ್ಯ. ಸೊ ಹಂಗಾಗಿ ಬೀಮ್ ನ ನಾವು ಯಾವತ್ತನ್ನು ಕೂಡ ಅವಾಯ್ಡ್ ಮಾಡೋದ್ರ ಬದಲಾಗಿ, ಸೊ ಅದಕ್ಕೆ ಆಲ್ಟರ್ನೇಟ್ ಏನಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ನಾವು ಆಲ್ಟರ್ನೇಟ್ ನ ನಮಗೂ ಕೂಡ ಸೇಮ್ ಎಕ್ಸ್ಪ್ಲೇಷನ್ ಬಂದಿತ್ತು. ಏನಂತಂದ್ರೆ ಆ ಕಾಲಮ್ ಇಂದ ಸ್ಟ್ರೇಟ್ ಬೀಮ್ ರನ್ ಆಗಿದೆ ಅಂಡ್ ಇಲ್ಲಿಂದನೂ ಕೂಡ ನಮ್ ಬೀಮ್ ರನ್ ಆಗಿದೆ. ಸೊ ಇಲ್ಲಿ ನೋಡಬಹುದು, ನನಗೆ ಇಲ್ಲೂ ಕೂಡ ಬೀಮ್ ಇದೆ. ಸೊ ಈ ಬೀಮು ಹೆಂಗೆ ನಾವು ಡಿಸೈನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಸೊ ಫಾಲ್ ಸೀಲಿಂಗ್ ಅಲ್ಲಿ ನೋಡಬಹುದು ನಾವು. ಸೊ ಫಾಲ್ ಸೀಲಿಂಗ್ ಅಲ್ಲಿ ಅದನ್ನ ನಾವು ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ನಾವು ಕರ್ವ್ ತರ ಡಿಸೈನ್ ತಗೊಂಡು ಅದಕ್ಕೆ ಬೀಮ್ ಅಲ್ಲಿ ನಾವು ಲೈಟ್ ಕೊಡ್ತೀವಿ. ಎರಡು ಕರ್ವ್ ಡಿಸೈನ್ ಕೊಟ್ಕೊಂಡು ಅದನ್ನ ಕ್ಲೋಸ್ ಮಾಡ್ಕೊಂಡಿರೋದ್ರಿಂದ ಸೊ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಆಗಿ ಬೀಮ್ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಈ ತರದ ಡಿಸೈನ್ಸ್ ನಾವು ಮಾಡೋದ್ರಿಂದ ನಾವು 100% ಬೀಮ್ಸ್ ಮತ್ತೆ ಕಾಲಮ್ಸ್ ಏನೇನು ಅಡ್ಡ ಬಂದಿರ್ತಲ್ಲ ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ಹೈಲೈಟ್ ಆಗಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಬಹುದು. ಸೊ ನೀವು ಪ್ಲಾನ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ, ಸೊ ಈ ತರದೆಲ್ಲ ಸಿಂಪಲ್ ವಿಷಯಗಳಿರುತ್ತೆ. ಬಟ್ ಅದು ತುಂಬಾನೇ ಏನು ವ್ಯಾಲ್ಯೂ ಆಡ್ ಮಾಡುತ್ತೆ ನಮ್ಮ ಮನೆಗಳಿಗೆ. ಹಂಗಾಗಿ ನೀವು ಫಾಲೋ ಮಾಡಿ ಇದನ್ನೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿ. ಅಂಡ್ ಇದೇ ಡಿಸೈನ್ ಮಾಡ್ಬೇಕಂತಾನೆ ಇಲ್ಲ, ಬಟ್ ಈ ತರದ ಒಂದು ಜಸ್ಟ್ ಐಡಿಯಾ, ಸೊ ಥಿಂಕ್ ಮಾಡೋದಕ್ಕೆ. ಮತ್ತೆ ಇಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರಲ್ಲೆಲ್ಲ ಕೂಡ ಸರ್ಚ್ ಮಾಡೋದಕ್ಕೆ ಸುಮಾರು ವಿಡಿಯೋಸ್ ಸಿಗುತ್ತೆ. ಸೊ ಅದನ್ನ ನೀವು ಮಾಡಿಸ್ಕೋಬಹುದು. ಬಟ್ ಏನು ಅದು ಗೊತ್ತಾಗದಿರಂಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಬೇಕು.